ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮೈಸ್. ನಾವಿವತ್ತು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಅವ್ರ ವೈಫ್ ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಿದ್ದು ಅರ್ಲಿ ಮಾರ್ನಿಂಗ್ಗೆ, ಹಾಗಾಗಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಟೀ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಹಾಗೆ ಎಲ್ಲರೂ ಟೀ ಕಾಫಿನ ತೊಗೊಂಡಿದ್ರು. ನಾನು ಬಾದಾಮ್ ಮಿಲ್ಕ್ನ ತೊಗೊಂಡು ಕುಡಿತಾ ಇದ್ದೆ. ಹಾಗೆ ಟೀ ಕಾಫಿನ ಕುಡಿದ್ಬಿಟ್ಟು ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಯಿತು. ನಾವು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಡಿಸ್ಟೆನ್ಸ್ ಬಂದುಬಿಟ್ಟು 80-90 ಕಿಲೋಮೀಟ್ರ್ನಷ್ಟು ಇದೆ. ಎಲ್ಲಿಗಪ್ಪ ಹೋಗಿರೋದು ನಾವು ಅಂದರೆ ಕುಣಿಗಲ್ ಹತ್ರ ಇರೋವಂಥ ಯಡಿಯೂರಿಗೆ ನಾವು ಇವತ್ತು ಬಂದಿದ್ದೀವಿ. ನೋಡಿ ವ್ಯೂ ಮಾತ್ರ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಅಂತ. ನಾನು ಫಸ್ಟ್ ಟೈಮು ಈ ಟೆಂಪಲ್ಗೆ ಬಂದಿರೋದು. ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ನಾವು ಅಲ್ಲಿ ಹೋಗಿಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಫಸ್ಟ್ ಹೋದ ತಕ್ಷಣವೇ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಒಳಗಡೆ ಹೋಗಿದ್ದು. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ತುಂಬಾ ಪೀಸ್ಫುಲ್ ವೈಬ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಅಲ್ಲಿಂದ ಒಳಗಡೆ ಹೋದ್ವಿ. ಈ ನಮ್ಮ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಲಿಂಗ ರೂಪದಲ್ಲಿ ಇರೋದನ್ನು ನೋಡ್ಬೋದು. ಹಾಗೆ ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ನಮ್ಮ ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನಾದರೂ ಮನಸ್ಸಿನ ಆಸೆಗಳಿದ್ರೆ ಬೇಡ್ಕೊಳ್ಳಿ ಬಂದು. ಹಾಗೆ ಇಲ್ಲಿ ಅಭಿಷೇಕ ಪೂಜೆ ಎಲ್ಲನೂ ನಡೆಯುತ್ತೆ. ಶಿವರಾತ್ರಿ ಸಮಯದಲ್ಲಿ ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ನಾವು ಆಚೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನನೂ ಸಹ ಮಾಡಿಕೊಂಡು ಆಚೆ ಬಂದು ಹಾಗೆ ಗ್ರೂಪ್ ಫೋಟೋನ ತಕ್ಕೊಂಡ್ವಿ. ನಾನು ಫೋಟೋ ತೆಗಿತಿದ್ದೀನಿ ಅಂತ ಅವರು ನೋಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಕುದುರೆಗಳೆಲ್ಲ ಇದ್ದವು, ಅದನ್ನೆಲ್ಲ ನೋಡಿಕೊಂಡು ಹಾಗೆ ಕಲ್ಯಾಣಿ ಹತ್ರ ಬಂದು ಒಂದು ಸ್ವಲ್ಪ ಅದನ್ನು ಸಹ ನೋಡಿಕೊಂಡು ಹಾಗೆ ನಮ್ಮ ಕಾರ್ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮದುವೆಯಾಗಿ 4 ವರ್ಷ ನಡೀತಾ ಇದೆ. ಫಸ್ಟ್ ಟೈಮು ನಮ್ಮ ಮನೆಯವರು ಕಾರ್ ಡ್ರೈವ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇರೋದು. ತುಂಬಾ ಖುಷಿ ಆಯಿತು ಇವ್ರು ಕಾರ್ ಡ್ರೈವ್ ಮಾಡ್ತಾ ಇರೋದು. ಇದು ನಮ್ಮ ಮನೆಯವ್ರ ಫ್ರೆಂಡ್ ಕಾರು, ಬಟ್ ಮದುವೆ ಮನೆಗೆ ಹೋಗೋದಕ್ಕೆ ನಮ್ಮ ಮನೆಯವರೇ ಡ್ರೈವ್ ಮಾಡ್ತಾಯಿದ್ರು. ಟೆಂಪಲ್ನ ವಿಸಿಟ್ ಮಾಡಿದ ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ದು ಮದುವೆ ಇತ್ತು. ಹಾಗಾಗಿ ಸೀದಾನೇ ನಾವು ಅಲ್ಲಿಗೆ ಬಂದ್ವಿ. ಎಲ್ಲ ಶಾಸ್ತ್ರಗಳು ನಡೀತಾ ಇದ್ವು ನೋಡಿ. ಹಾಗೆ ಮಾಂಗಲ್ಯ ಧಾರಣೆ ಸಮಯನೂ ಸಹ ಬಂದುಬಿಡ್ತು. ನಾವು ಸ್ಟೇಜ್ ಮೇಲೆ ಕಾಣಿಸೋದಿಲ್ಲ ಅಂತ ಸ್ಕ್ರೀನಲ್ಲೇ ನೋಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಆ ಕ್ಷಣಕ್ಕೇ ಎಡಿಟ್ ಮಾಡಿಬಿಟ್ಟು ಸ್ಕ್ರೀನಲ್ಲಿ ಹಾಕ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂತು ವ್ಯೂ ಮಾತ್ರ. ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಮದುವೆನೂ ಸಹ ಮುಗಿಸ್ಕೊಂಡ್ವಿ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಈ ಪ್ಲೇಸ್ ಬಂದುಬಿಟ್ಟು ಕಲ್ಲೂರಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ಮದುವೆ ಇತ್ತು. ಹಾಗೆ ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ನಾವು ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ ಕಾಯ್ತಾ ಇದ್ವಿ. ಅಲ್ಲಿರೋ ಜನಗಳು ನೋಡಿನೇ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಹಾಗೆ ಕೂತ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ನಾವು ಹೋಗ್ಬಿಟ್ಟು ಹುಡುಗಿಗೆ ವಿಶ್ ಮಾಡಿಬಿಟ್ಟು ಹಾಗೆ ಹಾಲು ಎರೆದ್ಬಿಟ್ಟು ಅಲ್ಲಿಂದ ಸೀದಾ ಊಟದ ಕಡೆ ಹೋದ್ವಿ. ನೋಡಿ ಮದುವೆ ಊಟ ಈ ಥರ ಇದೆ. ಸ್ವೀಟ್ಗೆ ಪಾಯಸ ಹಾಗೆ ಡ್ರೈ ಜಾಮೂನ್ ಮಾಡಿಸಿದ್ರು. ಹಾಗೆ ಪೂರಿ ಸಾಗು ಎಲ್ಲ ಇತ್ತು. ನಾವು ಮಾತ್ರ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಹಾಗೆ ಗೀ ರೈಸು ಸಾಗು ಎಲ್ಲ ಇತ್ತು. ಹಾಗೆ ರೈಸ್ ಸಾಂಬಾರು ಊಟ ಮಾಡಿಲ್ಲ ಅಂದರೆ ಹೇಗೆ, ಹಾಗಾಗಿ ರೈಸ್ ಸಾಂಬಾರನ್ನು ಸಹ ಸ್ವಲ್ಪ ಹಾಕ್ಸ್ಕೊಂಡು ಊಟ ಮಾಡಿದೆ. ಅಲ್ಲಿಂದ ನಾವು ಸ್ವಲ್ಪನೇ ಹತ್ತಿರ ಇರೋವಂಥ ಪ್ಲೇಸ್ಗೆ ಹೋದ್ವಿ. ಇಲ್ಲಿ ಡ್ಯಾಮು. ಈ ಡ್ಯಾಮ್ ಬಂದುಬಿಟ್ಟು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಬಟ್ ನಾವು ಬಂದಿರೋದು ರಾಂಗ್ ಟೈಮಲ್ಲಿ, ಹಾಗಾಗಿ ಎಲ್ಲ ನೀರು ಬತ್ತೋಗಿತ್ತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪನೇ ನೀರಿತ್ತು, ಬಟ್ ಇಲ್ಲೆಲ್ಲ ಒಣಗೋಗಿತ್ತು. ಯಾಕೆಂದರೆ ನಾವು ಬೇಸಿಗೆ ಟೈಮಲ್ಲಿ ಹೋಗಿರೋದ್ರಿಂದ ವ್ಯೂ ಈ ಥರ ಇತ್ತು. ಹತ್ರನೇ ಇರೋ ಈ ಡ್ಯಾಮು ಮಳೆಗಾಲದಲ್ಲಿ ಹೋಗೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ಹೋಗೋದಿದ್ರೆ ಮಳೆಗಾಲದಲ್ಲಿ ಹೋಗಿ, ತುಂಬಾ ಚೆನ್ನಾಗಿರುತ್ತೆ ವ್ಯೂ.
ಹಾಗೆ ನಾವು ಇದನ್ನೇ ನೋಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ. ಹಾಗೆ ಅಲ್ಲಿಂದ ಒಳಗಡೆ ಹೋಗ್ತಿದ್ದೀವಿ. ಕಾಲೆಲ್ಲ ತುಂಬಾ ಸುಡ್ತಾ ಇದ್ದಾವೆ. ಬಿಸಿಲು ಅಂದರೆ ಯಪ್ಪ ಎಷ್ಟೊಂದು ಸುಡ್ತಾ ಇತ್ತು ಕಾಲುಗಳು, ಅಂದರೆ ಸಾಕು ಅನಿಸ್ತಿತ್ತು. ಬೊಬ್ಬೆಗಳು ಬರೋ ಥರ ಫೀಲ್ ಆಗ್ತಿತ್ತು, ಅಷ್ಟೊಂದು ಸುಡ್ತಾ ಇತ್ತು. ಅದರಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಒಳಗಡೆ ಬಂದ್ವಿ. ಈ ಟೆಂಪಲ್ಲು ನಾವು ಕ್ಲೋಸ್ ಆಗೋ ಟೈಮಲ್ಲಿ ಬಂದ್ವಿ. ಹಾಗಾಗಿ ಒಂದು 2 ಮಿನಿಟ್ಸ್ ಲೇಟಾಗಿ ಬಂದಿದ್ರು ನಮಗೆ ದೇವರ ದರ್ಶನನೇ ಸಿಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಬೇಗ ಬಂದಿದ್ದಕ್ಕೆ ದೇವರ ದರ್ಶನವೂ ಆಯಿತು. ಹಾಗೆ ಪ್ರಸಾದನೂ ಸಿಕ್ತು ನಮಗೆ. ಪ್ರಸಾದನ ತಿಂದ್ಕೊಂಡು ಅಲ್ಲಿಂದ ಹಾಗೆ ಹೊರಗಡೆ ಬಂದ್ವಿ. ನೋಡಿ ಎಷ್ಟೊಂದು ಬಿಸಿಲು ಸುಡ್ತಾ ಇದೆ ಅಂತ, ನನ್ನ ಫೇಸ್ ಎಲ್ಲ ಎಷ್ಟು ಡಲ್ ಆಗಿದೆ ಅಂತ ನೋಡಿ. ಹಾಗೆ ಅಲ್ಲೇ ಇರೋಂಥ ಒಂದು ಫಿಶ್ ಇದಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇದ್ವು ನೋಡಿ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸೋದಕ್ಕೆ ಬೆಸ್ಟು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟೊಂದು ಥರದ ಫಿಶ್ಗಳಿದ್ದಾವೆ. ಇದನ್ನು ಹೇಮಂತ್ ಚಿಕ್ಕ ಹುಡುಗ ಇದ್ನಲ್ಲ ಅವನಿಗೆ ತೋರಿಸೋದಕ್ಕೆ ಅಂತ ಬಂದ್ವಿ. ಇದು ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 5 ರೂಪೀಸ್ ಅಷ್ಟೇ. ಇದು ನೋಡಿ ಮೊಸಳೆ ಥರ ಇದೆ ಮೂತಿ. ಫಿಶ್ಶು ನೋಡಿದರೆ ಫಿಶ್ ಅನ್ಸೋದೇ ಇಲ್ಲ, ಮೊಸಳೆ ಥರ ಮೂತಿ ಇದೆ. ಹಾಗೆ ಈ ಫಿಶ್ ಬಂದುಬಿಟ್ಟು ರಿಯಾಕ್ಟ್ ಮಾಡ್ತಿತ್ತು, ಜಸ್ಟ್ ಟಚ್ ಮಾಡಿದರೆ ಬಾಯಿ ಓಪನ್ ಮಾಡ್ತಿತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಸೀದಾ ಮನೆ ಕಡೆ ಹೊರಟ್ವಿ. ಹಾಗೆ ಮನೆ ಕಡೆ ಹೋಗುವಾಗ ಈ ಗ್ರೌಂಡನ್ನ ನೋಡಿದ್ವಿ, ಪ್ಲೇ ಗ್ರೌಂಡನ್ನ. ಹಾಗೆ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಆಟ ಆಡೋದಕ್ಕೆ ಅಂತ ಹೋದ್ವಿ. ಇವನ್ನ ಆಟಾಡ್ಸೋಕ್ಕೆ ಹೋಗಿದ್ದು, ಬಟ್ ನಾವೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಎಲ್ಲ ಥರದ್ದು ಆಟ ಆಡ್ತಾಯಿದ್ವಿ. ಚಿಕ್ಕ ಮಗನ ಆಟಾಡ್ಸೋಕ್ಕೆ ಬಂದು ನಾವೇ ಚಿಕ್ಕ ಮಕ್ಕಳು ಆಗಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪಲ್ಲಿ ಮಾತ್ರ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದರು. ಒಂದು ಹಾಫ್ ಆನ್ ಅವರ್ ಅಂತ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿದ್ದಾಗ ಎತ್ತಿನ ಗಾಡಿಯಲ್ಲಿ ನೊಗ ಇರ್ತಿತ್ತಲ್ಲ, ಅದರಲ್ಲಿ ಆಟ ಆಡ್ತಾ ಇದ್ವಿ. ಇವಾಗೆಲ್ಲ ನೋಡಿ ಆರ್ಟಿಫಿಷಿಯಲ್ಲೇ ಬಂದಿದ್ದಾವೆ ಈ ಥರ ಆಟ ಆಡೋದಕ್ಕೆ. ಹಾಗೆ ಇಲ್ಲೆಲ್ಲ ಆಟ ಆಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್.